ಓಂ ಶಕ್ತಿ ದೇವಾಲಯಕ್ಕೆ ತೆರಳಿದ್ದ ಭಕ್ತಾದಿಗಳ ಮೇಲೆ ಹೆಜ್ಜೇನು ದಾಳಿ ನಡೆಸಿದೆ. ಮಾದನಾಯಕನಹಳ್ಳಿ ಸಮೀಪದ ಹನುಮಂತೇಗೌಡನ ಪಾಳ್ಯ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 6 ವರ್ಷದ ಗುಣಪ್ರಿಯ, 40 ವರ್ಷ ವಯಸ್ಸಿನ ಶಿವರಾಜ್, 9 ವರ್ಷ ವಯಸ್ಸಿನ ಭರತ್, 6 ವರ್ಷ ವಯಸ್ಸಿನ ಮೋಕ್ಷಿತ್, 28 ವರ್ಷ ವಯಸ್ಸಿನ ಪವಿತ್ರ ಹಾಗೂ 60 ವರ್ಷ ವಯಸ್ಸಿನ ಗಾಯತ್ರಮ್ಮ ಎಂಬಾತರು ಸೇರಿ ಒಟ್ಟು 9 ಮಂದಿ ಮೇಲೆ ಹೆಜ್ಜೇನು ದಾಳಿ ನಡೆಸಿವೆ. ಗಾಯಗೊಂಡವರಿಗೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಓಂ ಶಕ್ತಿ ದೇವಾಲಯದ ಪಕ್ಕ ಜಮೀನಿನಲ್ಲಿ ಹಾಕಿದ್ದ ಬೆಂಕಿಯ ಹೊಗೆಗೆ ದೇವಾಲಯದ ಬಳಿ ನೆರೆದಿದ್ದವರ ಮೇಲೆ ಹೆಜ್ಜೇನು ದಾಳಿ ನಡೆಸಿವೆ ಎನ್ನಲಾಗಿದೆ. ಹೆಜ್ಜೇನು ದಾಳಿಯಿಂದ ತೀವ್ರವಾಗಿ ಗಾಯಗೊಂಡವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೋಮ ಆಯ್ತು ಇವತ್ತು. ಅದೇ ಕಡೆ ಭಕ್ತಾದಿಗಳು ಎಲ್ಲರೂ ಬಂದಿದ್ರಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಪಕ್ಕದ ತೋಟದಲ್ಲಿ ಬೆಂಕಿ ಹಚ್ಚಿದ್ರಣ ಅವರು. ಆ ಹೊಗೆ ಇದ್ದಂಥ ಕಾರಣಕ್ಕೋಸ್ಕರ ಇದ್ದಿದ್ದವಣ. ಅಲ್ಲಿ ಹೋಮ ಮಾಡ್ಬೇಕಾದ್ರೆ ಹೊಗೆ ಎದ್ದಿರೋದು. ಹೋಮ ಆಗೋದಂತಲ್ಲ, ತೋಟದಲ್ಲಿ ಪಕ್ಕದ ತೋಟದಲ್ಲಿ ಬೆಂಕಿ ಹಚ್ಚಿದ್ದಾರೆ. ಒಣಗೆ ಸೌದೆ ಇದ್ವು, ಅಲ್ಲಿ ಬೆಂಕಿ ಹಚ್ಚಿದ್ದಾರೆ. ಆ ಹೊಗೆ ಇದ್ದ ಕಾರಣಕ್ಕೋಸ್ಕರ ಇದ್ದಿದ್ದವಣ. ಎಷ್ಟು ಜನ ಇದ್ರಣ್ಣ ನೀವು? ಸುಮಾರು ಒಂದು 300 ಜನ ಇದ್ವು ಅನ್ನಿಸ್ತಾರೆ. ಎಲ್ಲರಿಗೂ ಕಚ್ಚಿದೆ? ಸುಮಾರು ಜನ ಕಚ್ಚಿದಣ. ಓಕೆ, ನಿಮಗೇನೇ ಆಗಿದೆ? ಜಾಸ್ತಿ ತಲೆ ಎಲ್ಲ ಕಚ್ಚಿದ್ದಾವೆ. ಇಲ್ಲೇ ಕಾಣಿಸ್ತು, ನಾವು ಮುಖೆಲ್ಲ ಕಚ್ಚಿದ್ದೇವೆ. ನೀವು ಏಂತಕ್ಕೆ ಹೋಗಿದ್ರ ಅಲ್ಲಿ? ನಾವು ದೇವಸ್ಥಾನ ಅಂತ ಹೋಗಿದ್ವಿ. ನಾವು ಅಡುಗೆ ಮಾಡ್ತಾ ಇದ್ವಿ, ಅನ್ನ ಬಸ್ಸಿನ ಅಂತ ರೆಡಿ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಎದ್ಬಿಟ್ವಣ. ಹಂಗೆ ಮಕ್ಕಳೆಲ್ಲ ಇದ್ರ? ಮಕ್ಳಿಗೆಲ್ಲ ಕಚ್ಚಿದ್ಯಾ? ಚಿಕ್ಕ ಮಕ್ಕಳು, ಇಬ್ಬರು ಚಿಕ್ಕ ಮಕ್ಳು ಇದ್ರಣ. ಇಲ್ಲಿ ಚಿಕ್ಕ ಮಕ್ಳಿಗೆಲ್ಲ ಕಚ್ಚಿದೆ. ಮತ್ತೆ ಅಲ್ಲಿ ಲೇಡೀಸ್ ಇದ್ದಾರೆ, ಇಲ್ಲೇ ಇದೆ ನೋಡಿ, ಸುಮಾರು ಜನ ಇದ್ದಾರೆ. ಬೇಕಾದ ಉದ್ದೇಶಪೂರ್ವಕವಾಗಿ ಮಾಡಿದ್ರಣ. ಅಲ್ಲಿ ಬೇಕು ಅಂತ ಉದ್ದೇಶಪೂರ್ವಕ ಮಾಡೋದು ಅಷ್ಟೇ ವಿನಃ ಬೇರೆ ಏನು ಇಲ್ಲ. ಅದೇ ಅಲ್ಲಿ ಓಂ ಶಕ್ತಿ ಪೂಜೆ ನಡೀತಿತ್ತು ಅಂತ ಬೇಕು ಅಂತ ಜೈನಿಗೆ ಹೊಗೆ ಹಾಕೋರೆ. ಬೇಕು ಅಂತ ಉದ್ದೇಶಪೂರ್ವಕ ಮಾಡಿದ್ರಣ. ಯಾರು ಪಕ್ಕದ ತೋರ್ತವ್ರು? ಪೂಜೆ ನಡೀತಾ ಇತ್ತು. ಅವ್ರು ಯಾರು ಪಕ್ಕದ ತೋರ್ತವ್ರು? ಪಕ್ಕದ ಯಾರು ಜಮೀನರಣ. ಬೇಕಾದ ಉದ್ದೇಶಪೂರ್ವಕ ಮಾಡಿದಂತ ನನಗೆ ಅನಿಸ್ತು. ಆ ದೇವಸ್ಥಾನ ಎಲ್ಲಿತ್ತು? ತೋಟದ್ದು ಹತ್ರ ಇತ್ತಾ ಅಥವಾ ರೋಡಲ್ಲಿ? ಇಲ್ಲ, ಡೌನ್ ಅಲ್ಲಿ ಇದೆ. ತೋಟದ ಪಕ್ಕದಲ್ಲಿ ಇದೆ, ಕಾಂಪೌಂಡ್ ಇದೆ. ಆ ಒಳಗಡೆ ಆ ಸೈಡ್ ಬೇಕಂತ ಉದ್ದೇಶಪೂರ್ವಕ ಮಾಡೋದನ್ನ ಇದು. ಎಷ್ಟು ಗಂಟೆಗೆ ನಡೀತಾನ? ಒಂದು 10:30. 9 ಜನಕ್ಕೆ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಮಾದನಾಯಕನಹಳ್ಳಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಪಕ್ಕದಲ್ಲಿ ಏನೋ ಹೊಗೆ ಹಾಕಿದ್ದಾರೆ ಅಂತ ಹೇಳಿ ಜೇನುಹುಳ ಕಡಿದು ನಮ್ಮ ಆಸ್ಪತ್ರೆಗೆ 9 ಜನ ಬಂದಿದ್ದಾರೆ. 9 ಜನ ಬಂದಿದ್ರಲ್ಲಿ ಮಕ್ಕಳು 3 ಜನ ಇದ್ದಾರೆ. ಒಂದು 7 ವರ್ಷದಿಂದ 9 ವರ್ಷದ ಮಕ್ಕಳು. ಅದರಲ್ಲಿ 2 ಮಕ್ಕಳಿಗೆ ಔಷಧಿ ಎಲ್ಲರಿಗೂ ಫಸ್ಟ್ ಏಡ್ ಮಾಡಿದ್ದೀವಿ. ಆದರೆ 2 ಮಕ್ಕಳಿಗೆ ಫಸ್ಟ್ ಏಡ್ ಮಾಡಿದ್ರು ಕೂಡ ಸ್ವಲ್ಪ ಉರಿ ಕಡ್ತ ಅವೆಲ್ಲ ಜಾಸ್ತಿ ಇತ್ತು. ಸ್ವಲ್ಪ ಅಬ್ಸರ್ವೇಷನ್, ಒಂದು ಹೈಯರ್ ಸೆಂಟ್ರಲ್ ಬೇಕು ಅಂತ ಹೇಳಿ ಆ್ಯಂಬುಲೆನ್ಸ್ ಮಾಡಿ 2 ಮಕ್ಕಳನ್ನ ಜೊತೆಗೆ ಅವ್ರ ತಾಯಿನೂ ನಾವು ಆ್ಯಂಬುಲೆನ್ಸ್ ಮಾಡಿ 3 ಜನನ ಈಗ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದೀವಿ. ಇನ್ನು 6 ಜನ ನಮ್ಮಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾರೆ, ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಸೊ ಈ ಥರ ಈಗ ಮಾಹಿತಿ ನಾವು ತಿಳಿಸಿದ್ದೀವಿ. ಮತ್ತು ಇನ್ನೇನು ಮುನ್ಸೂಚನೆ MLCನೂ ಮಾಡಿದ್ದೀವಿ. ಇನ್ನು ನೋಡಿಕೊಂಡು ಇವತ್ತಿಂದ ನಾಳೆವರೆಗೂ ಅವರಿಗೆಲ್ಲ ಏನು ಪ್ರಥಮ ಚಿಕಿತ್ಸೆ ಬೇಕೋ ಅದನ್ನು ಕೊಟ್ಟು ಅಬ್ಸರ್ವೇಷನ್ ಇಡ್ತಾ ಇದ್ದೀವಿ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.